ನಮಸ್ಕಾರ ವೀಕ್ಷಕರೇ, ಪವರ್ ಪಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ಇವತ್ತಿನ ಪವರ್ ಪಂಚಲ್ಲಿ ಬಹಳ ವಿಶೇಷವಾದಂಥ ಅತಿಥಿ ನಮ್ಮ ಜೊತೆಗಿದ್ದಾರೆ. ಇವರನ್ನು ನೋಡಿದ್ರೆ ಹೌದಾ ಇವರು ಇಷ್ಟೊಂದು ಇಲಾಖೆಗಳನ್ನು ನಿಭಾಯಿಸಿದ್ರ, ಇಷ್ಟೊಂದು ಸರಳವಾದಂಥ ವ್ಯಕ್ತಿತ್ವ, ಇಷ್ಟೊಂದು ಜನರ ಜೊತೆಗೆ ಬೆರೀತಾರೆ, ಮತ್ತು ಹಿರಿತನ, ಆ ಹಿರಿತನಕ್ಕೆ ತಕ್ಕಂಥ ಒಂದು ಮೆಚುರಿಟಿ, ಅದಕ್ಕೆ ತಕ್ಕಂಥ ಒಂದು ಘನತೆ, ಗಾಂಭೀರ್ಯ ಎಲ್ಲವನ್ನ ಇಟ್ಕೊಂಡಂಥ ವ್ಯಕ್ತಿತ್ವ. ಯಾರಪ್ಪ ರಾಜಕೀಯದಲ್ಲೂ ರಾಜಕಾರಣಿಗಳಲ್ಲೂ ಇಂಥ ವ್ಯಕ್ತಿತ್ವದ ವ್ಯಕ್ತಿಗಳು ಸಿಗ್ತಾರಾ ಅಂತ ನೀವು ಭಾವಿಸಬಹುದು. ಯಾಕೆಂದರೆ ನಾನು ಒಮ್ಮೊಮ್ಮೆ ಯೋಚಿಸ್ತಾ ಇರ್ತೀನಿ ಇವರನ್ನು ನೋಡಿದಾಗ, ಹೌದಾ ರಾಜಕೀಯದಲ್ಲಿ ಹೀಗೂ ಇರಬಹುದಾ ಅಂತ ಹೇಳಿ. ಅಂಥ ಒಂದು ದೊಡ್ಡ ವ್ಯಕ್ತಿತ್ವದ ಹಿರಿಯಣ್ಣ ಅಂತಲೇ ಹೇಳ್ಬೋದು, ಕಾಂಗ್ರೆಸ್ ಪಕ್ಷದ ಹಿರಿಯಣ್ಣ ಅಂತಲೂ ಹೇಳ್ಬೋದು. ಹಿರಿತನವನ್ನು ಮೆರೆದಂಥವರು ಅನೇಕ ಇಲಾಖೆಗಳನ್ನು ನಿಭಾಯಿಸಿ ಈಗ ಜಲಸಂಪನ್ಮೂಲ ಇಲಾಖೆಯನ್ನು ನಿಭಾಯಿಸ್ತಾ ಇರುವಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಹೇಗಿದ್ದೀರಿ? ಆರೋಗ್ಯ ಹೇಗಿದೆ? ಆರೋಗ್ಯ ಏನು ತೊಂದರೆ ಇಲ್ಲ. ಹೊಸ ಇಲಾಖೆ ಹೇಗೆ ಅನಿಸ್ತಾ ಇದೆ? ಹೇಗೆ ಹೊಂದ್ಕೋತಾ ಇದ್ದೀರಿ? ಹೇಗೆ ನಡೀತಾ ಇದೆ ಕೆಲಸಗಳು? ಇಲಾಖೆ ಹೊಸದಾದ್ರೂ ಕೂಡ ಅನುಭವ ಇದೆಯಲ್ಲ. ಈಗ 37 ವರ್ಷದಿಂದ ಸತತವಾಗಿ ಶಾಸಕನಾಗಿದ್ದೀನಿ. ಇದು 6ನೇ ಸಲ ಮಿನಿಸ್ಟರ್ ಆಗಿರೋದು. ಅದರಿಂದ ಯಾವ ಖಾತೆ ಕೊಟ್ಟರು ಅದನ್ನು ಏನೋ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ದಿನ ಸಾಕಷ್ಟೆ. ಈಗ ಇದರಲ್ಲೂ ಕೂಡ ಈ ಇಲಾಖೆ ತಗೊಂಡ್ಮೇಲೆ ಪ್ರಮುಖವಾಗಿ 4-5 ವಿಷಯಗಳು ನಮ್ಮ ಮುಂದೆ ಇದೆ. ಒಂದು ಮಹದಾಯಿದು, ಅದು ನಮಗೆ ನೀರು ಅಲೋಕೇಶನ್ ಆಗಿದೆ. ಅದನ್ನು ಬಳಸ್ಕೋಬೇಕಾದ್ರೆ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು. ಅದು ವೈಲ್ಡ್ ಲೈಫ್ದು ಒಂದು ಅನುಮತಿ ಆಗಬೇಕು. ಇನ್ನೊಂದು ಫಾರೆಸ್ಟ್ನವರು ಎರಡು ಅನುಮತಿ ಆದರೆ ಅದು ಕೆಲಸ ಮಾಡ್ಬೋದು. ಆಮೇಲೆ ಮೇಕೆದಾಟು DPR ಸ್ವಲ್ಪ ಅದನ್ನು ವಾಪಸ್ ಕಳಿಸಿದ್ದಾರೆ, ಸ್ವಲ್ಪ ಸರ್ ಮಾಡಿ ಕಳಿಸಿ ಅಂತ. ಸುಪ್ರೀಂ ಕೋರ್ಟ್ಗೂ ಹೋಗಿದ್ದಾರೆ ತಮಿಳ್ನಾಡು. ಮಿಸ್ಲೇನಿಯಸ್ ಅಪ್ಲಿಕೇಶನ್ ಹಾಕ್ಕೊಂಡ್ರು ವಜಾ ಆಯಿತು, ಅದ್ರ ಮೇಲೆ ಅಪೀಲ್ ಹಾಕ್ಕೊಂಡ್ರು ವಜಾ ಆಯಿತು. ಈಗ ಸುಪ್ರೀಂ ಕೋರ್ಟಲ್ಲಿ ನಂಪರ್ ಆಗಿರೋದ್ರಿಂದ DPR ನಾವು ಸರ್ ಮಾಡಿ ಕಳಿಸಿದ್ರೆ ಆಮೇಲೆ ಅದಕ್ಕೆ ಇನ್ನೊಂದು ಆಲ್ಟರ್ನೇಟ್ ಲ್ಯಾಂಡ್ ಕೊಡಬೇಕು. 12,000 ಅಷ್ಟು ಮುಳುಗಡೆ ಆಗುತ್ತೆ ಫಾರೆಸ್ಟ್. ಆಲ್ಟರ್ನೇಟ್ ಲ್ಯಾಂಡ್ ಕೊಟ್ಟರೆ ನ್ಯೂಡಲ್ ಆಫೀಸರು ಮಂಡ್ಯ ಜಿಲ್ಲಾಧಿಕಾರಿ, ಅದು ಕಾರ್ಯಕ್ರಮ ನಾವು ತಗೋಬೋದು, ಕೈಗೆ ಮಾಡ್ಬೋದು. ಮತ್ತು ಅದರಿಂದ ನಮಗೆ ಬೆನಿಫಿಟ್ ಏನಂದರೆ 4.75 TMC ಬೆಂಗಳೂರು ನಗರಕ್ಕೆ ಸಿಗುತ್ತೆ. ಪವರ್ ಜನ್ರೇಷನ್ನು ಕೂಡ ಮಾಡ್ಕೋಬೋದು ನಾವು. ಆಮೇಲೆ ನಮ್ಮಲ್ಲಿ ಸ್ಟೋರೇಜ್ ಮಾಡಿಕೊಂಡ್ರೆ ನೀರು, ಈಗ ನಮಗೆ ಹಿಂದೆ ಯಾವ್ಯಾವ ತಿಂಗಳಲ್ಲಿ ಎಷ್ಟು ನೀರು ಬಿಡಬೇಕು ತಮಿಳ್ನಾಡಿಗೆ ಅಂತ ಒಂದು ಒಪ್ಪಂದ ಆಗಿದೆ, ಆದೇಶ ಆಗಿದೆ. ಅದರ ಪ್ರಕಾರ ನಮ್ಮಲ್ಲಿ ಈಗ ಮಳೆ ಇಲ್ಲ, ನಮ್ಮಲ್ಲಿ ನೀರು ಇರಲಿಲ್ಲ. ಅವರು ಜೂನ್ ತಿಂಗಳಲ್ಲಿ 9.8 TMC ನೀರು ಬಿಡಬೇಕಾಗಿತ್ತು. ಈ ತಿಂಗಳಲ್ಲಿ 35 TMC ನೀರು ಬಿಡಬೇಕು ನಾವು. ಆದರೆ ನೀರಿನ ಲಭ್ಯತೆ ಇಲ್ಲ. ನಮ್ಮಲ್ಲಿ ಸ್ಟೋರೇಜ್ ಇದ್ದಿದ್ರೆ ಅಟ್ಲೀಸ್ಟ್ ನಾವು ಸ್ವಲ್ಪ ನೀರು ಅವ್ರಿಗೂ ಬಿಟ್ಟಿದ್ರೆ ಆ ಭಾಗದ ರೈತರಿಗೂ ಅನುಕೂಲ ಆಗೋದು. ಅದೊಂದು. ಆಮೇಲೆ ಅಪ್ಪರ್ ಕೃಷ್ಣದು, ಅದು ನೋಟಿಫಿಕೇಷನ್ನು ಇನ್ನೂ ಆಗಿಲ್ಲ. 13 ವರ್ಷ ಆಯಿತು ತೀರ್ಮಾನ ಆಗಿ. ಅಲ್ಲೂ ನಮಗೆ 130 TMC ನೀರು ಅಧಿಕವಾಗಿ ಸಿಗುತ್ತೆ. ನಾವು ನೋಟಿಫಿಕೇಷನ್ ಬೇಗ ಮಾಡಿ ಅಂತ ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕಿದ್ದೀವಿ. ಅವರು ಅಲೋಕೇಶನ್ ಸರಿ ಇಲ್ಲ ಅಂಥೇಳಿ ನಮ್ಗೆ ಕಡಿಮೆ ಕೊಟ್ಟಿದ್ದಾರೆ ಅಂಥೇಳಿ ಆಂಧ್ರದವರು, ತೆಲಂಗಾಣದವರು ಅವರು ಕೂಡ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡಿದ್ದಾರೆ. ಮತ್ತು 2050ಕ್ಕೆ ಮುಗಿದೋಗುತ್ತೆ. ಏನು ತೀರ್ಪು ಕೊಟ್ಟಿದ್ರು ಅದು ಮುಗಿಯುತ್ತೆ. ಈಗ ಕೋರ್ಟು ಕಚೇರಿಗಳು ಅಂದರೆ ದಶಕಗಳಾಗ್ಬಿಡುತ್ತೆ. ಬಟ್ ಈ ಮೇಕೆದಾಟು ಯೋಜನೆ ಇದೆಲ್ಲ ಸರ್ DPR ಮಾಡಿ ವಾಪಸ್ ಇನ್ನೊಂದು DPR ಮಾಡಿ ಕಳಿಸೋದಿರ್ಬೋದು, ಇದೆಲ್ಲವೂ ಇದು ಅಷ್ಟು ಸುಲಭಕ್ಕಾಗುವಂಥ ಕೆಲಸನ ಆಗುತ್ತೆ. ಈಗ ಸುಪ್ರೀಂ ಕೋರ್ಟಲ್ಲಿ ಕ್ಲಾರಿಟಿ ಇದೆ. ಓಕೆ. ಆಮೇಲೆ ನಮಗೇನು 4.75 ನೀರು ಮಾತ್ರ ಬಳಸ್ಕೊಳ್ತೀವಿ ಅಂತ TMC ಅದನ್ನು ನಾವು DPR ಸರ್ವ್ ಮಾಡಿ ಕಳಿಸಿದ್ರೆ ಶೀಘ್ರಗತಿಯಲ್ಲಿ ನಮಗೆ ಸಿಗುತ್ತೆ, ಏನು ಡೌಟ್ ಇಲ್ಲ. ಆದರೂ ಅವರು ವಿರೋಧ ಮಾಡ್ತಾರೆ. ವಿರೋಧ ಮಾಡಿದ್ರು ಕೂಡ ಸುಪ್ರೀಂ ಕೋರ್ಟು ತೀರ್ಮಾನ ಮಾಡಿರೋದ್ರಿಂದ ಅದು ಕ್ಲಾರಿಟಿ ನಮಗೆ ಸಿಗುತ್ತೆ. ಈಗ ರಾಜ್ಯದಲ್ಲಿ ಸರ್ ಆಲ್ಮೋಸ್ಟ್ 60% ಮಳೆ ಕೊರತೆ ಆಗಿದೆ. ಮುಂಗಾರಿನ ಕೊರತೆ ಆಯಿತು, ಮಳೆ ಇಲ್ಲ, ರೈತರಿಗೆ ಬೆಳೆ ಬೆಳೆಯೋಕ್ಕಾಗ್ತಾಯಿಲ್ಲ, ನೀರು ಕೊಡೋಕ್ಕಾಗ್ತಾಯಿಲ್ಲ. ಮುಖ್ಯಮಂತ್ರಿಗಳು ಹೇಳಿಬಿಟ್ರು, ಡ್ಯಾಮ್ ನೀರು ನಂಬ್ಕೊಂಡು ನೀವು ಯಾರೂ ಬೆಳೆ ಬೆಳೆಯೋಕ್ಕೆ ಹೋಗಬೇಡಿ ಅಂತ ಹೇಳಿ. ಸೊ ಇದನ್ನು ಇವಾಗ ಹೇಗೆ ಮ್ಯಾನೇಜ್ ಮಾಡ್ತೀರಿ ಸರ್? ಈಗ ತುಂಗಭದ್ರಾ ಇದರಲ್ಲಿ ಹೂಳೆತ್ತೋ ಕೆಲಸ ಆಗಬೇಕು, ಬಹಳಷ್ಟು ವರ್ಷಗಳಿಂದ ರೈತರು ಕೇಳ್ತಾನೆ ಇದ್ದಾರೆ ಹೂಳೆತ್ತಬೇಕು ಅಂತ ಹೇಳಿ. ಇದನ್ನೆಲ್ಲ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ, ಹೇಗೆ ಮ್ಯಾನೇಜ್ ಮಾಡ್ತೀರಿ? ನಮಗೆ ಕುಡಿಯೋ ನೀರಿಗೆ ಬಿಟ್ಟು ಹೆಚ್ಚುವರಾಗಿ ನೀರಿದ್ದರೆ ಮಾತ್ರ ಕೃಷಿಗೆ ಕೊಡ್ತೀವಿ, ನಾವು ಕೃಷಿಗೆ ಕೊಡ್ತೀವಿ. ಈಗ ನಮ್ಮ CM ಆ ಸ್ಟೇಟ್ಮೆಂಟ್ ಮಾಡಿದಾಗ ಮಳೆ ಬಂದಿರಲಿಲ್ಲ. ಆಗ ತೀರಾ ಕಡಿಮೆ ಇತ್ತು ನಮ್ಮ ಡ್ಯಾಮ್ಸಲ್ಲಿ ನೀರು. KRSL ಅಂತೂ 3 ತಿಂಗಳಿಗೆ ಆಗೋಷ್ಟು ಮಾತ್ರ ಇತ್ತು ನಮ್ಮ. ಈಗ ಮಳೆ ಬಂದಿದ್ದರಿಂದ ಇನ್ನೊಂದಷ್ಟು TMC
ಬಂದಿದೆ. ಅದು ಕೂಡ ಒಂದು 5-6 ತಿಂಗಳಿಗೆ ನಮಗೆ ಕುಡಿಯೋ ನೀರಿಗೆ ಮತ್ತು ಎಲ್ಲ ಕಾವೇರಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಡ್ಯಾಮ್ಸು ಸೇರಿದರೆ ನಮಗೆ ಕುಡಿಯೋ ನೀರಿಗೆ ಈ ವರ್ಷ ಏನೂ ಸಮಸ್ಯೆ ಆಗಲ್ಲ. ಆದರೆ ರೈತರಿಗೆ ಬಿಡೋದಕ್ಕೆ ಕಷ್ಟ ಆಗುತ್ತೆ, ಕೃಷಿಗೆ ಕಷ್ಟ ಆಗುತ್ತೆ. ಕೃಷಿಗೆ ಕಷ್ಟ ಆಗುತ್ತೆ. ಮತ್ತೆ ಹೇಗೆ ಸರ್ ಕೃಷಿ ಕೆಲಸಗಳು ಯಾವ ಈಗ ಇದು ಜುಲೈ ಮಳೆ ಬರ್ಬೋದು ನಿರೀಕ್ಷೆ ಇಟ್ಕೊಳ್ಳೋಣ. ಈಗ ಡ್ಯಾಮು ಇದರಲ್ಲಿ ಅಣೆಕಟ್ಟು ಎತ್ತರ ಆದರೆ ಅಲ್ಲಿ ಇನ್ನೂ 130 TMC ನೀರು ಸಿಗುತ್ತೆ. ಆಮೇಲೆ ನದಿಗಳ ಜೋಡಣೆ ಆಗ್ತಾ ಇದೆ, ಅದಕ್ಕೆ ನಮ್ಮ ಒಪ್ಪಿಗೆ ಕೂಡ ಆಗಬೇಕಾಗಿದೆ. ನಮಗೆ ನೀರಿನ ಅಲೋಕೇಶನ್ನು ಬರೀ 34 TMC ಕೊಟ್ಟಿದ್ದರು. ಸುತ್ತಮುತ್ತಲ ರಾಜ್ಯಗಳಿಗೆ 40-42 TMC ಕೊಟ್ಟಿದ್ದರು. ನಮಗೂ ಅಷ್ಟೇ ಕೊಡಿ ಅಂತ ಕೇಳಿದ್ದೀವಿ. ಆಗ ಗೋದಾವರಿ, ಕೃಷ್ಣ, ಕಾವೇರಿ ಲಿಂಕ್ ಆಗುತ್ತೆ, ಆಮೇಲೆ ವರದಾ, ಬೆಡ್ತಿ ಲಿಂಕ್ ಆಗುತ್ತೆ. ಆಗ ನಮಗೆ ಒಂದು 40 TMC, ಈಗ 34 ಅಂತಾರೆ, ನಾವು 40 ಬೇಕು ಅಂತ ಹೇಳ್ತೇವೆ. ಬಂದಾಗ ಆ ಭಾಗದಲ್ಲೂ ಕೂಡ ನಾವು ಕೆರೆಗಳು ತುಂಬಿಸುವಂಥ ಬರ ಪರಿಸ್ಥಿತಿಯನ್ನು ನಿರ್ವಹಿಸೋದಕ್ಕೆ ರಾಜ್ಯ ಸರ್ಕಾರದಿಂದ ನಿಮ್ಮ ಇಲಾಖೆಯಿಂದ ಯಾವ ರೀತಿ ಸಿದ್ಧವಾಗಿದೆ ಸರ್ ಸಿದ್ಧತೆ? ಬರ ಇಲ್ಲ ಪರಿಹಾರಕ್ಕೆ ಅದು ಜನರಲ್ ಆಗಿ ರೆವಿನ್ಯೂ ಇಲಾಖೆ ಮಾಡ್ತಾರೆ ಸರ್. ರಾಜ್ಯದ ಎಷ್ಟೋ ಡ್ಯಾಮ್ಗಳು ಇವತ್ತು, ಅನೇಕ ಡ್ಯಾಮ್ಗಳು, ನೀವು ಕಬಿನಿ ತಗೊಳ್ಳಿ, ಇನ್ನು ಕೆಲವು ಡ್ಯಾಮ್ಗಳು ತಗೊಳ್ಳಿ, ಬಹಳಷ್ಟು ವರ್ಷಗಳಾಗಿರೋದ್ರಿಂದ ಅದನ್ನು ಕಟ್ಟಿ ಅವು ಶಿಥಿಲಗೊಳ್ತಾ ಇರೋ ಅಂಥ ಹಂತದಲ್ಲಿ ಕೆಲವೊಂದು ಡ್ಯಾಮ್ಗಳು ಬಂದಿದೆ. ಆ ಡ್ಯಾಮ್ಗಳನ್ನು ದುರಸ್ತಿ ಕೆಲಸ ಮಾಡೋದು, ಆ ಡ್ಯಾಮ್ಗಳ ಪುನಶ್ಚೇತನಕ್ಕೆ ನಿಮ್ಮ ಇಲಾಖೆ ಏನು ಕ್ರಮಗಳನ್ನು ತಗೊಳ್ತಾ ಇದೆ? ಡ್ಯಾಮ್ಸು ಹಳೆ ಡ್ಯಾಮ್ಗಳಿಗೆ ಅದು ಗೇಟ್ ಇರ್ಬೋದು ಅಥವಾ ಬೇರೆ ಏನನ್ನ ಕೆಲಸ ಕಾರ್ಯ ಇರ್ಬೋದು, ಅದೆಲ್ಲ ಕೂಡ ಕೇಂದ್ರ ಸರ್ಕಾರ ಕೂಡ ಪ್ರತಿ ವರ್ಷ ನಮ್ಮ ಸ್ವಲ್ಪ ಹಣ ಕೊಡ್ತೀವಿ. ಪ್ಲಸ್ ನಾವು ಹಾಕ್ಕೊಳ್ತೀವಿ, ನಾವು ಹಾಕ್ಕೊಳ್ತೀವಿ ನಮ್ಮ ಬಡ್ಜೆಟಲ್ಲಿ ನಾವು ಹಾಕ್ಕೊಂಡು ಅದು ಅಪ್ಡೇಟ್ ಮಾಡ್ಕೋಬೇಕು. ಇಲ್ಲಾಂದರೆ ಡ್ಯಾಮ್ಸು ಸಮರ್ಪಕವಾಗಿ ನಾವು ನಿರ್ವಹಣೆ ಮಾಡದೇ ಇದ್ದರೆ ಕಷ್ಟ ಆಗುತ್ತೆ. ಮಾಡ್ತಾ ಇದ್ದಾರೆ. ಆಲ್ರೈಟ್. DK ಶಿವಕುಮಾರ್ ನೇತೃತ್ವದಲ್ಲಿ ಸರ್ಕಾರ ಯಾವ ರೀತಿ ನಡೀತಾ ಇದೆ ಸರ್? ಆಡಳಿತ ಯಾವ ಥರ ನಡೀತಾ ಇದೆ? ಸರ್ಕಾರ ಹೇಗೆ ನಡೀತಾ ಇದೆ? ನೀವೊಬ್ಬ ಹಿರಿಯರು, 6 ಬಾರಿ ನೀವು ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ, 6ನೇ ಬಾರಿ ಇವಾಗ ನೀವು ಸಚಿವರಾಗಿರೋದು. ನಿಮ್ಮ ಅನುಭವದಲ್ಲಿ ಸರ್ಕಾರ ಹೇಗೆ ನಡೀತಾ ಇದೆ? ಇದು ಕಂಟಿನ್ಯೂಟಿ. ನಮ್ಮ ಸಿದ್ದರಾಮಯ್ಯವರು 3 ವರ್ಷ ಆಯಿತು. ಈಗ ಮಂತ್ರಿಮಂಡಲ ಸ್ವಲ್ಪ ಇದರಲ್ಲಿ ಬಹುತೇಕ ಮೊದಲನೇ ಕಂತಲ್ಲಿ ಹಳಬ್ರೆ ಇದ್ದಾರೆ. ಈಗ 2ನೇ ಕಂತಲ್ಲಿ ಸ್ವಲ್ಪ ಹೊಸ ಸಿಎಂ, ಹಳೆ ಕ್ಯಾಬಿನೆಟ್ ತರನೇ ಆಗಿದೆ. ಹೊಸ ಮಂತ್ರಿಗಳು ಕೂಡ ಈ ಸಲ ಭಾಳಷ್ಟು ಜನ ಬರ್ತಾರೆ. ಅನುಭವ ಇರ್ತಕ್ಕಂಥ ಶಾಸಕರು, ಅಂದರೆ ಅವರು ಮಂತ್ರಿಗಳಾಗಿರಲ್ಲ. ಮತ್ತು ಮೊದಲನೇ ಸಲ ಇವ್ರು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, 2ನೇ ಸಲ ಆಗಿರ್ತಕ್ಕಂಥವ್ರಿಗೂ ಕೂಡ ಹೊಸಬರಿಗೆ ಈ ಸಲ ಅವಕಾಶ ಇರುತ್ತೆ. ಮತ್ತು ಇನ್ನು 2 ವರ್ಷ ಅವಕಾಶ ಇದೆಯಲ್ಲ ನಮಗೆ. ಅಷ್ಟರಲ್ಲಿ ನಾವು ಏನು ಜನಕ್ಕೆ ಮ್ಯಾನಿಫೆಸ್ಟೋ ಕೊಟ್ಟಿದ್ದೀವಿ ಅದರಲ್ಲಿರ್ತಕ್ಕಂಥದ್ದನ್ನೆಲ್ಲ ಪೂರ್ಣವಾಗಿ ಜಾರಿಗೆ ತರುವಂಥ ಕೆಲಸ ಶಿವಕುಮಾರ್ ಅವ್ರ ಮೇಲೆ ಇರುತ್ತೆ. ಸರ್, ಈಗ ನೀವೊಬ್ಬ ಪಕ್ಷದ ಹಿರಿಯ ಶಾಸಕ ಸಚಿವರಾಗಿ ಸಿದ್ದರಾಮಯ್ಯ ಅವರ ಒಂದು ಆಡಳಿತಕ್ಕೂ DK ಶಿವಕುಮಾರ್ ಅವರ ಆಡಳಿತಕ್ಕೂ ಏನು ವ್ಯತ್ಯಾಸವನ್ನು ಕಂಡ್ರಿ ಸರ್ ನೀವು? ಅದರಲ್ಲಿ ವ್ಯಕ್ತಿತ್ವ ಬೇರೆ ಬೇರೆ ಇರುತ್ತೆ. ಈಗ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳಿದ್ರೆ ಮುಗಿದೋಯ್ತು, ಮತ್ತು ಆ ಮಾತಿನಂತೆ ನಡ್ಕೊಳ್ತಾರೆ. ಶಿವಕುಮಾರು ಒಂಥರ ಟ್ರಬಲ್ ಶೂಟರ್ ಅಂತೀವಲ್ಲ, ನಮ್ಮ ಪಕ್ಷದಲ್ಲಿ ಏನೇ ಸಮಸ್ಯೆಗಳಿರಲಿ ಅದನ್ನು ಸರ್ಕಾರದಲ್ಲೂ ಕೂಡ ಆ ಥರದ ಏನೇನು ಸಮಸ್ಯೆಗಳು ಬಂದರೂ ಕೂಡ ನಿಭಾಯಿಸುವಂಥ ಶಕ್ತಿ ಇದೆ. ಪಕ್ಷ ಸಂಘಟನೆಯಲ್ಲೂ ಕೂಡ ಚೆನ್ನಾಗಿ ಮಾಡ್ತಾರೆ, ಧಾರಾಳವಾಗಿ ಹಣ ಖರ್ಚು ಮಾಡ್ತಾರೆ. KPCC ಅಧ್ಯಕ್ಷರಾಗಿ ಭಾಳ ಸಮರ್ಥವಾಗಿ ನಿಭಾಯಿಸಿದ್ರು. ಸರ್, ಸಾಕಷ್ಟು ನಾವು ಅಂದ್ಕೊಳ್ತಾ ಇದ್ವಿ ರಾಮಲಿಂಗಾರೆಡ್ಡಿ ಸರ್ ಅಂತಂದರೆ ಅವ್ರದ್ದಾದಂಥ ಒಂದು ವರ್ಚಸ್ಸಿತ್ತು, ಬಹಳ ಆ ಕದರಿತ್ತು ಒಂದು ಟೈಮಲ್ಲಿ. ಎಲ್ಲೋ ಒಂದು ಕಡೆ ಈಗ ಏನು ಅನಿಸ್ತಾ ಇದೆ ಅಂದರೆ ತುಂಬ ಸೈಲೆಂಟ್ ಆಗಿಬಿಟ್ರಾ, ಸಾಫ್ಟ್ ಆಗಿಬಿಟ್ರಾ? ನಾನು ಈಗ ರಾಜಕೀಯಕ್ಕೆ ಬಂದು 53 ವರ್ಷ ಆಯಿತು. ನಾನು 20ನೇ ವಯಸ್ಸಲ್ಲಿ ಸ್ಟೂಡೆಂಟ್ ಲೀಡರ್ ಆವಾಗ ನಮ್ಮ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಸೆಕ್ರೆಟರಿ ಆಗಿದ್ದೆ, ಲಾ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದೆ. ಆ ಕಾಲಕ್ಕೆ ನಾವೆಲ್ಲ ಹೆಚ್ಚು ಹೆಸರೆಲ್ಲ ಮಾಡಿದ್ವಿ. ಆಮೇಲೆ 83ರಲ್ಲಿ ಕಾರ್ಪೊರೇಟರ್ ಆದೆ, 85ರಲ್ಲಿ ಅಸೆಂಬ್ಲಿಗೆ ನಿಂತೆ, 8 ಸಲ ಸತತವಾಗಿ ಗೆದ್ದಿದ್ದೀನಿ. ಬೆಂಗಳೂರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಒಟ್ಟು 37ನೇ ವರ್ಷ ಇದು, ಕಂಟಿನ್ಯೂಸ್ ಆಗಿ 37 ವರ್ಷದಿಂದ ಶಾಸಕನಾಗಿದ್ದೀನಿ. ಆದರೆ ನನಗೇನಾಗಿದೆ ಅಂದರೆ SM ಕೃಷ್ಣ ಅವರೊಬ್ಬರೇ ನನಗೆ ಕೇವಲ 8 ತಿಂಗಳು ಮಾತ್ರ ನಾನು ಬೆಂಗಳೂರು ಸಚಿವನಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಇನ್ನೂ 6 ತಿಂಗಳಿತ್ತು, ಅಸೆಂಬ್ಲಿ ಡಿಸಾಲ್ವ್ ಅಷ್ಟು ಬಿಟ್ಟರೆ ನನಗೆ 5 ಸಲ ಇನ್ನೂ ಅದೊಂದು ಬಿಟ್ಟು ಇನ್ನೂ 5 ಸಲ ಮಿನಿಸ್ಟರ್ ಆಗಿದ್ದೀನಿ. ಆ ಬೆಂಗಳೂರು ಖಾತೆ ನನಗೆ ಕೊಡಲೇ ಇಲ್ಲ. ಯಾಕೋ ಧರ್ಮಸಿಂಗ್ ಅವರು ಕೊಡಲಿಲ್ಲ. ಯಾಕೆ ಅಂತ ಅನ್ಸುತ್ತೆ ಸರ್? ಆದ್ರೂ ನೋವಿಲ್ಲ. ರಾಮಲಿಂಗಾರೆಡ್ಡಿ ಅವರು ಎಂದು ಹೋಗಿ ಲಾಬಿ ಮಾಡಿದ್ದನ್ನ ನಾವ್ಯಾರು ನೋಡಿಲ್ಲ. ಯಾವತ್ತೂ ಲಾಬಿ ಮಾಡಿಲ್ಲ. ದೆಹಲಿಗೆ ಹೋಗಿ ಆಗಲಿ ಅಥವಾ ನಮ್ಮ ರಾಜ್ಯದ ಮುಖಂಡರಿಗಾಗಲಿ
ನನಗೆ ಮಂತ್ರಿ ಮಾಡಿ ಅಥವಾ ಪೋರ್ಟ್ಫೋಲಿಯೋ ಅಂತ ಕೊಡಿ ಅಂತ ಕೇಳಿದೆ. ಆ ನೋವು ಇದೆಯಾ ಸರ್ ನಿಮಗೆ? ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಳೋದು ಅಷ್ಟೇ. ಆದ್ರೂ ನೋವಿದೆ ಅದ್ರ ಬಗ್ಗೆ? ಇಲ್ಲಿ ನೋವೇ ಇಲ್ಲ ಸರ್, ಬೆಂಗಳೂರಿನ ರಾಜಕಾರಣ ಅಂತ ಬಂದಾಗ ರಾಮಲಿಂಗಾರೆಡ್ಡಿ ಅವರ ಹೆಸರನ್ನ ಪಕ್ಕಕ್ಕಿಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಪ್ರಮುಖ ಪಾತ್ರವನ್ನು ವಹಿಸ್ತೀರಿ ಬೆಂಗಳೂರು ರಾಜಕಾರಣ ಅಂತ ಬಂದಾಗ. ಪಕ್ಷದ ಅಧ್ಯಕ್ಷರ ಬಗ್ಗೆ ಮಾತಾಡಿದಾಗ BK ಹರಿಪ್ರಸಾದ್ ಅವ್ರನ್ನ ನೂತನ KPCC ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಅವ್ರ ಬಗ್ಗೆ ನಿಮ್ಮ ನಿರೀಕ್ಷೆಗಳು ಏನಿದಾವೆ, ನಿಮ್ಮ ಅಭಿಪ್ರಾಯ ಏನು ಮತ್ತು ನಿಮ್ಮ ಸಲಹೆ ಏನು ಅವ್ರಿಗೆ? ಅವರು ನಂತರನೇ ವಿದ್ಯಾರ್ಥಿ ನಾಯಕನಾಗಿ ಬಂದವರು, ಒಂದೇ ಸಲ ಬಂದವರು ನಾವೆಲ್ಲ. ನೇರ ನಡೆ ನೇರ ನುಡಿ, ಸಂಘಟನೆಗೆ ಎತ್ತಿದ ಕೈ, ಮತ್ತು ಕಾರ್ಯಕರ್ತರ ಮೇಲೆ ಹೆಚ್ಚು ನಂಬಿಕೆ ಅವರಿಗೆ. ಸರ್, DK ಶಿವಕುಮಾರ್ ಅವ್ರ ಕೈಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರ ಹೋದಾಗ KPCC ಅಧ್ಯಕ್ಷರಾಗಿ ಪಕ್ಷ ತಳಮಟ್ಟದಲ್ಲಿತ್ತು. ಅಲ್ಲಿಂದ ಪಕ್ಷವನ್ನ ಸಂಘಟಿಸಿ ಅವ್ರ ಮೇಲೆ ಕೆತ್ತೋ ಕೆಲಸ ಮಾಡಿದ್ರೆ ಇವತ್ತು 136 ಸೀಟ್ಗಳು ಬಂದು. BK ಹರಿಪ್ರಸಾದ್ ಅವರಿಗೆ ಆ ವರ್ಚಸ್ಸಿದೆಯಾ? ಆ ಒಂದು ಕಾರ್ಯಕರ್ತರನ್ನ ಮತ್ತು ರಾಜ್ಯದ ಯುವಕರನ್ನ ಕಾರ್ಯಕರ್ತರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ವರ್ಚಸ್ ಅವರಿಗಿದೆಯಾ? ಖಂಡಿತ ಇದೆ, ಕಮಿಟ್ಮೆಂಟ್ ಇದೆ. ಅವ್ರ ಜೊತೆಗೆ CM, ನಮ್ಮ ಹಳೆ CM ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಸೇರಿಕೊಂಡ್ರೆ ಮತ್ತೆ 28ಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಬೋದು. ಸರ್, ಸಂಪುಟ ವಿಸ್ತರಣೆ ಆಗಬೇಕಾಗಿದೆ. ಆಲ್ಮೋಸ್ಟ್ DK ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೊಂಡು 45 ದಿನಗಳಿಗೂ ಹೆಚ್ಚು ಸಮಯ ಆದರೂ ಕೂಡ ಇನ್ನು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗಿಲ್ಲ. ಇನ್ನು 20 ಸೀಟ್ಗಳು ಬಾಕಿ ಇದ್ದಾವೆ. ಆದರೆ ಆಕಾಂಕ್ಷಿಗಳು ಮಾತ್ರ ಬಹಳಷ್ಟು ಜನ ಇದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮಲ್ಲಿ ಹಿರಿಯರು ಭಾಳ ಜನ ಇದ್ದಾರೆ, 4, 5, 6 ಸಲ ಆದವರು ಕೂಡ ಹಿರಿಯರು ಹಾಗೆ ಇದ್ದಾರೆ, ಅಷ್ಟೇ ಜನ ಇದ್ದಾರೆ. ಅವರು ಒಂದು ಕಡೆ. ಆಮೇಲೆ ಎರಡನೇದಾಗಿ ಫಸ್ಟ್ ಟೈಮರ್ಸ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, 2ನೇ ಸಲ 3ನೇ ಸಲ ಗೆದ್ದಿರೋರಿಗೂ ಕೊಡಬೇಕಾಗಿತ್ತು. ಅದರಲ್ಲೂ ಯಂಗ್ಸ್ಟರ್ಸ್ ಭಾಳ ಜನ ಇದ್ದಾರೆ. ಇಬ್ಬರಿಗೂ ಆದ್ಯತೆ ಕೊಡಬೇಕು, ಯಂಗ್ಸ್ಟರ್ಸ್ಗೂ ಕೊಡಬೇಕು, ಸೆಕೆಂಡ್ ಲೈನ್ ಬೆಳಿಬೇಕಲ್ಲ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆದರೆ ನಿಮಗೆ ಇಲಾಖೆ ಏನಾದರೂ ಬದಲಾವಣೆ ಆಗಬಹುದಾ? ಏನು ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೀವೇನು ಕೇಳಿಲ್ಲ? ಸರ್, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗದೇ ಇರೋದು ಇಲ್ಲಿವರೆಗೂ ನಿಮ್ಗೇನಾದ್ರೂ ಅನ್ಸುತ್ತೆ ಆಡಳಿತಾತ್ಮಕವಾಗಿ ಸ್ವಲ್ಪ ಹೊಡೆತ ಬೀಳ್ತಾ ಇದೆ? ಯಾಕೆಂದ್ರೆ ಶಾಲೆಗಳ ಆರಂಭ ಆಗಿದೆ, ಶಿಕ್ಷಣ ಸಚಿವರಿಲ್ಲ, ಕೃಷಿ ಕೆಲಸಗಳಾಗಬೇಕು, ಕೃಷಿ ಸಚಿವರಿಲ್ಲ. ಹೌದು, ಆಸ್ ಇಟ್ ಈಸು CM ರಿವ್ಯೂ ಮಾಡ್ತಾ ಇದ್ದಾರೆ. ಆದರೆ ಆ ಇಲಾಖೆಗೆ ಒಬ್ಬ ಮಂತ್ರಿ ಇದ್ದಷ್ಟು ಎಫೆಕ್ಟಿವ್ ಆಗಿರಲ್ಲ. ಅದರಿಂದ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಸ್, ಅಗ್ರಿಕಲ್ಚರು, ಎಜುಕೇಷನ್ನು, ಹೈಯರ್ ಎಜುಕೇಷನ್ನು, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಅವೆಲ್ಲ ಕೂಡ ಇಂಪಾರ್ಟೆಂಟ್. ಅವೆಲ್ಲನೂ ಕೂಡ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನದಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಆಗಿದ್ದಾರೆ. ಸೊ ಆಂತರಿಕ ಕಲಹ ಜಾಸ್ತಿ ಆಗ್ತಾ ಇದೆ ಅನ್ನೋ ಮಾತಿದೆ. ಅದನ್ನು ಬ್ಯಾಲೆನ್ಸ್ ಮಾಡ್ತಾರೆ CM, ನಿಭಾಯಿಸ್ತಾರೆ ಅಂತ ಅನ್ಸುತ್ತೆ ಸರ್? ನಿಭಾಯಿಸಲೇಬೇಕು. ಕ್ಯಾಬಿನೆಟ್ ಅಲ್ಲಿ ನಿಮ್ಮ ಸಂಪುಟದಲ್ಲಿ ಸಿದ್ದರಾಮಯ್ಯನವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಿ? ಯಾಕೆಂದ್ರೆ ನೀವು ಯಾವಾಗಲೂ ಅವ್ರ ಜೊತೆ ಕೆಲಸ ಮಾಡಿದಂಥವ್ರು, ಅವರನ್ನು ಬಹಳ ಬಹಳ ಹತ್ತಿರದಿಂದ ಬಲ್ಲಂಥವ್ರು ಮತ್ತು ಅವರ ಆತ್ಮೀಯ ವರ್ಗದಲ್ಲಿ ಇದ್ರಿ, ಗುರುತಿಸ್ಕೊಂಡಿದ್ರಿ ನೀವು. ಈ ಸಂಪುಟದಲ್ಲಿ ಇಷ್ಟು ವರ್ಷಗಳ ಕೆಲಸ ಮಾಡಿ, ನೀವು ಹೇಳ್ದಂಗೆ ಸುಮಾರು 37 ವರ್ಷದಿಂದ ಶಾಸಕರಾಗಿದ್ವಿ ಅಂತ ಹೇಳಿದ್ರಿ. ಸುಮಾರು 50 ವರ್ಷಕ್ಕೂ ಹೆಚ್ಚಿನ ಸುದೀರ್ಘ ರಾಜಕೀಯ ಅನುಭವವನ್ನು ಹೊಂದಿದ್ದೀರಿ. ಸಿದ್ದರಾಮಯ್ಯ ಅವರನ್ನು ಈ ಕ್ಯಾಬಿನೆಟಲ್ಲಿ ಎಷ್ಟು ಮಿಸ್ ಮಾಡ್ಕೊಳ್ತೀರಿ? ಅವರು ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಹಣಕಾಸು ಮಂತ್ರಿ ಆಗಿದ್ದರು. ನಾನು ಅವ್ರ ಜೊತೆ ವಿದ್ಯಾ ಇಲಾಖೆ ಮಂತ್ರಿ ಆಗಿದ್ದೆ. ಆಗಲೂ ಕೂಡ ನಮ್ಮ ಎಲ್ಲ ಫೈಲ್ ಕ್ಲಿಯರೆನ್ಸು, ಅವರ ಇಲಾಖೆಗೆ ಹಣಕಾಸು ಸಂಬಂಧಪಟ್ಟಿದ್ದೆಲ್ಲ ಕೂಡ ಮಾಡಿಕೊಡ್ತಾಯಿದ್ರು. ಮತ್ತು ಅವರ ಒಂದು ಅವಧಿನಲ್ಲಿ ಎಲ್ಲ ಮಿನಿಸ್ಟರ್ಸ್ಗೆ, ನನಗೆ ಅಂತಲ್ಲ, ಫುಲ್ ಫ್ರೀಡಮ್ ಕೊಟ್ಟಿದ್ದರು. ಮತ್ತು ಇಂಟರ್ಫಿಯರ್ ಆಗ್ತಿರಲಿಲ್ಲ. ಮತ್ತು ಕೆಲಸ ನಾವು ಯಾರಾದರೂ ಮಿನಿಸ್ಟ್ರಿಗಳು ಏನು ಗೈಡ್ ಬೇಕಾದ್ರೆ ಏನಾದ್ರು ಇದ್ದಿದ್ರೆ ಗೈಡ್ ಮಾಡೋರು. ಅದೇ ಫ್ರೀಡಮ್ ಇವಾಗಿದೆಯಾ ಸರ್? ಇರುತ್ತಮ್ಮ, ಏನು ತೊಂದರೆ ಇಲ್ಲ. ಶಿವಕುಮಾರ್ಗೂ ಅನುಭವ ಇದೆಯಲ್ಲ, ಅದರಿಂದ ಮಿನಿಸ್ಟರ್ಸ್ಗೆ ಫ್ರೀಡಮ್ ಕೊಟ್ಟರೆ ಚೆನ್ನಾಗಿ ಕೆಲಸ ಆಗೋದು. ಅದೇ ಥರನೇ ಇವರು ಕೂಡ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ವಿರೋಧ ಪಕ್ಷಗಳಂತೂ ಯಾವ ರೀತಿ ಆರೋಪ ಹೊರಿಸ್ತಾ ಇದ್ದಾರೆ ನಿಮಗೂ ಗೊತ್ತು. ಸರ್ಕಾರ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೊರಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ಮೊನ್ನೆ CM ಭಾಳ ಕ್ಲಾರಿಟಿಯಾಗಿ ಕೊಟ್ಟಿದ್ದಾರೆ, ಪ್ರೆಸ್ ಮೀಟ್ ಮಾಡಿದ್ರು. ಒಂದೇನು ಮಾಡಿದ್ದಾರೆ, ವಾಲಂಟಿಯರಾಗಿ ಯಾರು ಕೊಡ್ತಾರೋ ಜಮೀನು ಅವ್ರದ್ದು ಮಾತ್ರ ತಗೊಳ್ತೀವಿ, ಉಳಿದಿರ್ತಕ್ಕಂಥ ರೈತರಿಗೆ ಕೊಡೋಕೆ ಇಷ್ಟ ಇಲ್ಲ ಅಂದರೆ ಬೇಡ ಅಂತ ಹೇಳಿದ್ದಾರೆ. ಆಮೇಲೆ ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ ಅಂತ ವಿಪಕ್ಷದವ್ರು ನಮ್ಮ ಮೇಲೆ ಆಪಾದನೆ ಮಾಡ್ತಾರೆ. ಇದು ನೋಟಿಫೈ ಮಾಡಿದವರು ಯಾರು? 2006ರಲ್ಲಿ ನೋಟಿಫೈ ಮಾಡಿದ್ದು ಕುಮಾರಸ್ವಾಮಿ ಅವರೇ ಚೀಫ್ ಮಿನಿಸ್ಟ್ರು. ಆಮೇಲೆ ಈಗ ಪ್ರೆಸೆಂಟ್ ಅಪೋಸಿಷನ್ ಲೀಡರು ಅವರು ಮಿನಿಸ್ಟರ್ ಆಗಿದ್ದರು. ಯಡಿಯೂರಪ್ಪ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಒಟ್ಟು 9 ವರ್ಷ ಪ್ಲಸ್ 20 ತಿಂಗಳು ಸಮ್ಮಿಶ್ರ ಸರ್ಕಾರ ಅವರೇ ಆಡಳಿತದಲ್ಲಿದ್ದರು. ಇದರ ನೆಸಿಟಿ ಇಲ್ಲಾಂದರೆ ಆವತ್ತೇ ರದ್ದು ಮಾಡಿಬಿಟ್ಟಿದ್ದಾರೆ, ಈ ಪ್ರಶ್ನೆನೇ ಬರ್ತಿರಲ್ಲ. ಇಷ್ಟ ಇದ್ದವ್ರು ಮಾತ್ರ ಕೊಡಲಿ ಅಂತ ನಮ್ಮ CM ಸ್ಪಷ್ಟವಾಗಿ ಹೇಳಿದ್ದಾರೆ.
ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ರು ಕೂಡ ಗೃಹ ಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ RSS ಬಗ್ಗೆ ಸಿಕ್ಕಾಪಟ್ಟೆ ಒಲವು. RSS ಬೆನ್ನ ಹಿಂದೆ ಬಿದ್ದಿದ್ದಾರೆ, ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಬಿಟ್ಟು ಅಂತ ಹೇಳಿ. BJP ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ. ಆದರೆ ಅವರು RSS ಬಗ್ಗೆ ಮಾತಾಡ್ತಾರೆ ಅಂತ ಅವ್ರ ಮೇಲೆ ಇವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಷ್ಟೇ. ರಾಮಲಿಂಗಾರೆಡ್ಡಿ ಅವರು ಯಾವಾಗಲೂ ಮಾಧ್ಯಮದವ್ರ ಜೊತೆಗೆ ಬಹಳ ಚೆನ್ನಾಗಿರ್ತಾರೆ ಮತ್ತು ಯಾವಾಗಲೂ ಸಮಾಧಾನವಾಗಿ ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಮಾತಾಡ್ತೀರಾ, ಉತ್ತರ ಕೊಡ್ತೀರಾ. ನಾನು ಹಲವಾರು ಬಾರಿ ನೋಡಿದ್ದೀನಿ. ಆದರೆ ಇತ್ತೀಚೆಗೆ ಈ ಹೊಸ ಕ್ಯಾಬಿನೆಟ್ ಫಾರ್ಮ್ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಗರಂ ಆಗಿದ್ರಿ, ಸ್ವಲ್ಪ ಕೋಪ ಮಾಡ್ಕೊಂಡಿದ್ರಿ, ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರಿ ಈ ಇಲಾಖೆಗಳ ವಿಚಾರಕ್ಕೆ ಬಂದಾಗ. ಯಾಕೆ ಅವಾಗ ಅಷ್ಟೊಂದು ಬೇಜಾರಲ್ಲಿದ್ರ ನೀವು? ಅದ್ಯಾಕೆ ಹಳೆ ಕತೆ ಯಾಕೆ ಮಾತಾಡೋದು ಬೇಡ. ಮುಜರಾಯಿ ಇಲಾಖೆಗೆ ಈಗಲೂ ಕೂಡ ನೀವೇ ಬೇಕು ಅಂತ ಹೇಳೋರು ಬಹಳಷ್ಟು ಜನ ಇದ್ದಾರೆ. ಅದು ಮುಜರಾಯಿ ಇಲಾಖೆ ನಲ್ಲಿ ನಾನೇನು ಹೆಚ್ಚೇನು ಅಲ್ಲಿ ಕೆಲಸ ಮಾಡಿರಲಿಲ್ಲ. ಆದರೆ ಅದಕ್ಕಿಂತ ಅಷ್ಟು ಆಗಿರಲಿಲ್ಲ ಅಂಥೇಳಿ ಮುಜರಾಯಿ ಇಲಾಖೆ ವಿಶೇಷವಾಗಿ ಅರ್ಚಕ ವರ್ಗ ಇದೆಯಲ್ಲ ಅವರೆಲ್ಲ ಮತ್ತೆ ನಾನೇ ಆಗಬೇಕು ಅಂತ ನನ್ನ ಹತ್ರನೇ ಈಗಲೂ ವಹಿಸ್ಕೊಳ್ತೀರಾ ಸರ್? ಮುಜರಾಯಿ ಇಲಾಖೆ ಕೊಟ್ಟರೆ ಏನು ನಾನಿಲ್ಲ. ಆಮೇಲೆ ಇನ್ನೊಂದು ಲಕ್ಷಗಟ್ಟಲೆ ಜನ ಹೋಗ್ತಾರೆ ಕೆಲವು ಕ್ಷೇತ್ರಗಳಿಗೆ. ಉದಾಹರಣೆಗೆ ಚಾಮುಂಡಿ ಬೆಟ್ಟಕ್ಕೆ ಕನಿಷ್ಠ ವರ್ಷಕ್ಕೆ 5 ಲಕ್ಷ ಜನ 5-6 ಲಕ್ಷ ಜನ ಹೋಗ್ತಾರೆ. ಅಲ್ಲಿ ಫೆಸಿಲಿಟೀಸ್ ಸಾಲದು. ನಾವೊಂದಷ್ಟು ಕಾರ್ಯಕ್ರಮ ಹಾಕ್ಕೊಂಡು ಅದೇನೋ ಕೋರ್ಟಲ್ಲಿ ಸ್ಟೇ ತಂದರು. ಆದರೂ ಕೂಡ ಸೆಂಟ್ರಲ್ ಗೌರ್ಮೆಂಟು ಒಂದಷ್ಟು ಹಣ ಕೊಟ್ಟಿದ್ದಾರೆ, ಅದರ ಕೆಲಸಗಳು ನಡೀತಾ ಇದೆ ಅಂದ್ಕೊಳ್ತೀನಿ. ಆಮೇಲೆ ಹುಲಿಗಮ್ಮ 70-80 ಲಕ್ಷ ಜನ ಹೋಗ್ತಾರೆ. ಅನುಕೂಲಗಳು ಏನೂ ಇಲ್ಲ ವರ್ಷಕ್ಕೆ. ಇದೆಲ್ಲ ಪ್ರಾಧಿಕಾರಗಳು ಮಾಡಿದ ಉದ್ದೇಶನೇ ಇಲ್ಲೆಲ್ಲ ಕನಿಷ್ಠ 25 ಲಕ್ಷದಿಂದ 1 ಕೋಟಿ ಜನ ಹೋಗ್ತಾರೆ, ಅಲ್ಲೊಂದಷ್ಟು ಅನುಕೂಲ ಮಾಡೋಣ ಅಂತ. ಅದಕ್ಕೆ ಅವರೆಲ್ಲ ನಮಗೆ ನೀವೇ ಇರಿ ಇವಾಗ ಕೊಟ್ಟರೆ ತಗೊಳ್ತೀರಾ ಸರ್? ಮತ್ತೆ ಅದನ್ನು ನಾನೇನು ಕೇಳೋಕೆ ಹೋಗಲ್ಲ, ಕೊಟ್ಟರೆ ಬೇಡ ಅಂತ ಹೇಳೋರು. ಸರ್, ಕಮಿಂಗ್ ಬ್ಯಾಕ್ ಟು ನಿಮ್ಮ ಇಲಾಖೆಗೆ ಬಂದಾಗ ರಾಜ್ಯದಲ್ಲಿ ಎಷ್ಟೋ ಡ್ಯಾಮ್ಗಳಿದ್ದಾವೆ, ಎಲ್ಲದಕ್ಕೂ ಭೇಟಿ ಕೊಟ್ಟಿದ್ದೀರಾ, ಪರಿಶೀಲನೆ ನಡೆಸಿದ್ದೀರಾ ನೀವು? ಈಗ ಎತ್ತಿನಹೊಳೆ ಹೋಗಿದ್ದೆ, ಆ ಪ್ರಾಜೆಕ್ಟ್ಸ್ ಎಲ್ಲ ನೋಡ್ಕೊಂಬಂದೆ. ಭದ್ರಾ ಇದಕ್ಕೆ ಹೋಗಿದ್ದೆ, ಡ್ಯಾಮ್ಗೂ ಹೋಗಿದ್ದೆ, ಅದೆಲ್ಲ ನೋಡ್ಕೊಂಬಂದೆ. ತುಂಗಭದ್ರೆಯಲ್ಲಿ ಹೂಳೆತ್ತುವ ಕೆಲಸಕ್ಕೆ ಯಾವಾಗ? ತುಂಗಭದ್ರಾ ಡ್ಯಾಮಲ್ಲಿ ಏನಾಗಿದೆ, ನಾನು ತುಂಗಭದ್ರಾ ಹೋಗಿದ್ದೀನಿ, ಭದ್ರಾ ಡ್ಯಾಮ್ಗೂ ಹೋಗಿದ್ದೀನಿ. ಹೂಳೆತ್ತ ಕೆಲಸಕ್ಕೆ ಯಾವಾಗ ಚಾಲನೆ ಕೊಡ್ತೀವಿ? 30 TMC ಅಷ್ಟು ಹೂಳು ತುಂಬಿಕೊಂಡಿದೆ. ಹೂಳು ತೆಗಿಬೇಕಾದ್ರೆ ನಾವು ಈ 30 TMC ಅಥವಾ ಅದಕ್ಕಿಂತ ಜಾಸ್ತಿ ಶೇಖರಣೆ ಮಾಡುವಷ್ಟು ಡ್ಯಾಮ್ ಕಟ್ಟಬೇಕು. ನಾವು ಅದನ್ನೆಲ್ಲ ಆ ಜಲಾನಯನ ಪ್ರದೇಶದಲ್ಲಿ ಏನಾದರೂ ಮಾಡಬೇಕಾಗಿದೆ, ಆ ರಾಜ್ಯಗಳ ಒಪ್ಪಿಗೆ ಬೇಕು, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ. ಅದಕ್ಕೆ ಪೂರಕವಾಗಿಯೇ ನಮ್ಮ CM ನಾವು ಕೇಂದ್ರದ ಜಲಶಕ್ತಿ ಮಂತ್ರಿಗಳನ್ನು ಮೀಟ್ ಮಾಡಿ ಆ ಗೇಟ್ಗಳು ಓಪನ್ ಮಾಡೋದಕ್ಕೆ, ಅದು ಕೇಂದ್ರ ಸರ್ಕಾರದೇ ಕಾರ್ಯಕ್ರಮ, ಅದು ನಮ್ಮ ರಾಜ್ಯಕ್ಕೆ ಅವರೆಲ್ಲ ಬರ್ತಾಯಿದ್ದಾರೆ ಅಂತ ನಾವು ಅರೇಂಜ್ಮೆಂಟ್ಸು ಮಾಡಿದ್ವಿ. ಅವತ್ತಲ್ಲೊಂದು ಮೀಟಿಂಗ್ ಕೂಡ ಆಯಿತು. ನಾನು ಬೇರೆ ಕಾರಣದಿಂದ ಹೋಗಿರಲಿಲ್ಲ ಅವತ್ತು. ಇದು ಕೂಡ ಚರ್ಚೆ ಆಗಿದೆ. ಆಮೇಲೆ ಚರ್ಚೆಯಿಂದ ನಾವು ಪರಿಹಾರ ಕಂಡ್ಕೊಬೇಕು. ಮಹದಾಯಿ ಇರ್ಬೋದು, ಮೇಕೆದಾಟು ಇರ್ಬೋದು, ಅಥವಾ ಅಪ್ಪರ್ ಕೃಷ್ಣದಿರ್ಬೋದು. ಇಲ್ಲಾಂದರೆ ಏನಾಗುತ್ತೆ, ವರ್ಷಗಟ್ಟಲೆ ದಶಕಗಳಿಗಟ್ಟಲೆ ಕೋರ್ಟ್ಗಳಲ್ಲೇ ಕೇಸ್ಗಳು ಮುಗಿದೋಗುತ್ತೆ. ಅದಕ್ಕಲ್ಲಿ ಸ್ವಲ್ಪ ಒಂದೇ ಹೆಜ್ಜೆ ಇಟ್ಟಿದ್ದೀವಿ. ಜಲಶಕ್ತಿ ಮಂತ್ರಿಗಳಿಗೂ ಹೇಳಿದ್ದೀವಿ, ನೀವು ಇದನ್ನೆಲ್ಲ ಕರೆದು ನಾವು ಬರ್ತೀವಿ, ಅವ್ರನ್ನೂ ಕರೀರಿ, ಸಾರ್ಟ್ ಔಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೀವಿ. ಅದರಿಂದ ಆ ಡ್ಯಾಮು ಕಟ್ಟಬೇಕು. ನವೆಲೆ ಅಂತ ಒಂದು ಜಾಗ ಇದೆ, ಅಲ್ಲಿ ಮಾಡಬೇಕಾಗುತ್ತೆ. ಯಾಕಂದರೆ 30 TMC ನೀರು ಹೂಳು ತುಂಬಿಕೊಂಡಿರೋದ್ರಿಂದ ನಮಗೆ ವೇಸ್ಟ್ ಆಗ್ತಾ ಇದೆ. ಜಲಾಶಯಗಳ ಪ್ರದೇಶಗಳಲ್ಲಿ ಸೆಕ್ಯೂರಿಟಿ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅನ್ನೋದು ಬಹಳ ದೊಡ್ಡ ಕಂಪ್ಲೇಂಟ್ ಇದೆ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಿ? ಸ್ವಲ್ಪ ಸಮರ್ಪಕವಾಗಿ ಇಲ್ಲ. ಉದಾಹರಣೆಗೆ ಮುತ್ತೆತ್ತಿ, ನಾನೇ ಮನೆ ಹೋಗಿದ್ದೆ, ಅಲ್ಲೊಂದಷ್ಟು ಕೆಲಸ ಕಾರ್ಯಗಳು ನಮ್ಮ MD ಲೆವೆಲ್ ಏನಿದೆ ಅದನ್ನು ಮಾಡೋಕ್ಕೆ ಹೇಳಿದ್ದೀನಿ. ಉಳಿದಿರ್ತಕ್ಕ ಒಂದು ನಾಲೆ ಮಾಡಬೇಕು ನಾವು. ಒಂದು ಮಾಡಿ ಅಲ್ಲೇ ಸ್ನಾನಘಟ್ಟ ಮಾಡಿದ್ರೆ ಜನಕ್ಕೆ ನಂಬಿಕೆ. ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಸ್ನಾನ ಮಾಡದೇ ಇದ್ದರೆ ಅವ್ರಿಗೆ ಸಮಾಧಾನ ಇರಲ್ಲ. ಒಂದು ಜಾಸ್ತಿ ಹಣ ಖರ್ಚು ಮಾಡೋದು ಬೇಡ, ಲಿಮಿಟಾಗಿ ಖರ್ಚು ಮಾಡಿ ಅಂತ ಹೇಳಿದ್ದೀನಿ. ಯಾಕಂದರೆ ಮುಳುಗಡೆ ಆಗುತ್ತೆ. ಅದೊಂದು ಅಪ್ರೂವಲ್ ಕೊಡಬೇಕು ನಾನು, ಬೋರ್ಡಿಗೆ ತನ್ನಿ ಅಂತ ಹೇಳಿದ್ದೀನಿ. ಆಮೇಲೆ ಇದರ ಹತ್ರ ಮೇಕೆದಾಟ ಹತ್ರ ಸಂಗಮ, ಅಲ್ಲೂ ಕೂಡ ಜನ ಹೋಗ್ತಾರೆ ನೀರಲ್ಲಿ. ಅದರ ಬೆಂಗಳೂರಲ್ಲಿ ವಿಶೇಷವಾಗಿ ಈ ಜನ ನೀರು ಕೆರೆಗಳು ನೋಡದೇ ಇದ್ದವರು, ನದಿಗಳು ನೋಡದೇ ಇದ್ದವರು ಭಾಳ ಜನ ಇರ್ತಾರೆ. ಅಲ್ಲಿ ಹೋಗಿ ನೀರಲ್ಲಿ ಆಟ ಆಡ್ತಾರೆ. ಪಾಪ ಅನೇಕ ಜನ ಪ್ರಾಣ ಕೂಡ ಕಳ್ಕೊಳ್ತಾರೆ. ಆವ್ರೇಜ್ 7-8 ಜನ ಹೋಗ್ತಾರೆ ಇಲ್ಲಿ ಮುತ್ತೆತ್ತಿನಲ್ಲಿ. ಕೆಲವು ಸಂದರ್ಭದಲ್ಲಿ 30 ಜನ ಹೋಗ್ಬಿಟ್ಟಿದ್ದಾರೆ ಒಂದೇ ವರ್ಷದಲ್ಲಿ. ಅದಕ್ಕೆ ಅದೆಲ್ಲ ಒಂದು ಪ್ರಿವೆಂಟ್ ಮಾಡಬೇಕು. ಮತ್ತು ಪ್ಲಾಸ್ಟಿಕ್ ಎಲ್ಲ ಇಲ್ಲೇ ಪ್ರಾರಂಭದಲ್ಲೇ ಬ್ರೇಕ್ ಹಾಕಿ ಅಂತ ಹೇಳಿದ್ದೀನಿ. ಬೇಕಾದ್ರೆ 2 ಲೀಟ್ರ್ ಬಾಟ್ಲ್ ತೊಗೊಂಡೋಗಲಿ, ಎಲ್ಲ ಡ್ರಮ್ಸಲ್ಲಿ ತೊಗೊಂಡೋಗಲಿ ಅಂತ ಹೇಳಿದ್ದೀನಿ. ಬಾಟಲ್ಸ್ ಹುಡುಗರು ಹೋಗ್ತಾರೆ, ಪ್ಲಾಸ್ಟಿಕ್ ಅಲ್ಲ ಡ್ರಿಂಕ್ಸ್ ಬಾಟ್ಲ್ಗಳು, ಅದನ್ನು ತೊಗೊಂಡೋಗಿ ಹೊಡೆದಾಕ್ತಾರೆ.
ಅದೇನಾಗುತ್ತೆ ಪಾಪ ಬರೀ ಕಾಲಲ್ಲಿ ಹೋದಾಗ ಎಲ್ಲ ಕಾಲಿಗೆಲ್ಲ ಸರ್ ಸಮರ್ಪಕವಾಗಿ ಅಲ್ಲಿ ಸೆಕ್ಯೂರಿಟಿ ನಾನು ಮಾಡ್ತಾ ಯೋಚಿಸಿದ್ರೆ ಅಲ್ಲಿನ ಲೋಕ್ಲೈಟ್ಸ್ಗೂ ಒಂದು ಕೆಲಸ ಕೊಟ್ಟಂಗೆ ಆಗುತ್ತೆ. ಇಲ್ಲ ಸರ್ಕಾರದಿಂದನೂ ಟ್ರೈನ್ಡ್ ಯಾರನ್ನಾದ್ರೂ ನೀವು ನಿಯೋಜಿಸಬಹುದು, ಅಲ್ಲಿ ಟ್ರೈನ್ಡ್ ಹಾಕ್ಬೋದು. ಟ್ರೈನ್ಡೇ ಹಾಕ್ತೀವಿ, CC ಕ್ಯಾಮ್ರಾಸ್ ಹಾಕೋಕೆ ಹೇಳಿದ್ದೀನಿ. ಅದೇ ರೀತಿ ನೆಕ್ಸ್ಟ್ ಮೀಟಿಂಗಲ್ಲಿ ಡ್ಯಾಮ್ಸ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕೂಡ ಇದೇ ಕೆಲಸ ಮಾಡ್ತೀವಿ. ಸರ್ ಈಗ GBA ಚುನಾವಣೆ ಮುಂದಕ್ಕೆ ಹೋಗಿದೆ, ಮತ್ತೆ ಆಲ್ರೆಡಿ ಸುಪ್ರೀಂ ಕೋರ್ಟ್ 2 ಸಲ ಟೈಮ್ ಕೊಟ್ರು. ಈಗ ಸರ್ಕಾರ ಡಿಸೆಂಬರ್ವರೆಗೂ ಮತ್ತೆ ಟೈಮ್ ತಗೊಂಡಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸುಮಾರು ವರ್ಷದಿಂದ ಟೈಮ್, 2 ಸಲ ಇಲ್ಲ 4-5 ಸಲ ಸಮಯ ಕೊಟ್ಟಿದ್ರು. ಸುಮಾರು ಸಲ ಹೋದ ಸಲ ಆಗಸ್ಟ್ ಕೊನೆ ಅಂತ ಹೇಳಿದರು. ಮತ್ತೆ ಈಗ SIR ಬಂತು. ಜೂನ್ ಅಂತ ಹೇಳಿದ್ರು, ಆಗಸ್ಟ್ ಬಂತು. ಜೂನ್ ಆಯಿತು, ಆಗಸ್ಟ್ ಆಯಿತು, ಈಗ SIR ಬಂತು. ಈಗ ಡಿಸೆಂಬರ್, ಮತ್ತೆ ಡಿಸೆಂಬರ್ ಕೊಟ್ಟಿದ್ದಾರೆ. ಡಿಸೆಂಬರ್ ಒಳಗಡೆ ಆಗಬೇಕು. ಈಗ ನೋಡಿ 2007ರಲ್ಲಿ 2 ವರ್ಷ 8 ತಿಂಗಳು BJP ಅವರು ಮುಂದಕ್ಕೆ ಹಾಕ್ಬಿಟ್ರು. 2010ರಲ್ಲಿ ಚುನಾವಣೆ ಆಯಿತು, 15ಕ್ಕೆ ಆಯಿತು, 20ಕ್ಕೆ ಆಗಬೇಕಾಯಿತು, 23ವರೆಗೂ BJP ಅವರು ಮಾಡಲಿಲ್ಲ. ನಾವು ಬಂದ ಮೇಲೆ ಏನಾಯಿತು, ಒಂದು ಕಾರ್ಪೊರೇಷನ್ 5 ಮಾಡಿದ್ವಿ, ಮತ್ತು ಅದಕ್ಕೇನೋ ಒಂದು ಸಮಿತಿ ಎಲ್ಲ ಮಾಡಿ, ಮತ್ತು ಈಗ SIR ಬಂತು, ಅದರಿಂದ ಮುಂದಕ್ಕೆ ಹಾಕಿದ್ವಿ. ಅವರು ಹಾಕಿದ್ರು. ಸರ್ ನೀವು ಬೆಂಗಳೂರಿಗರಾಗಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಸರ್? ಇಷ್ಟು ವರ್ಷ ಕಾರ್ಪೊರೇಟರ್ಗಳಿಲ್ಲದೆ, ಮೇಯರ್ ಇಲ್ಲದೆ, ಸೊ ಬೆಂಗಳೂರಿನ ಅಭಿವೃದ್ಧಿ ಸಾಧ್ಯ ಅಂತ ಅನ್ಸುತ್ತಾ? ಬರೀ ಮಿನಿಸ್ಟ್ರು ಅಧಿಕಾರಿಗಳು ಇದ್ಬಿಟ್ರೆ ಸಾಕು ಅಂತ ಅನ್ಸುತ್ತಾ? ನಾನು ಕಾರ್ಪೊರೇಟರ್ ಆಗಿದ್ದನು. ಹೌದು, ನನ್ನ ತಂದೆನೂ ಕಾರ್ಪೊರೇಟರ್ ಆಗಿದ್ದರು. ನಾನು ಕಾರ್ಪೊರೇಟರ್ ಆಗಿದ್ದಾಗ ಮೇಯರ್ ಆಗಬೇಕು ಅಂತ ಆಸೆ ಇತ್ತು. ಆದರೆ ಬೇಗ MLA ಆಗ್ಬಿಟ್ಟಲ್ಲ, ಅದರಿಂದ ಆಗೋಕ್ಕಾಗಲಿಲ್ಲ. ಆಮೇಲೆ ಕಾರ್ಪೊರೇಟರ್ಸ್ ಕೆಲಸ ಒಂದಷ್ಟು ಅವ್ರು ಮಾಡ್ತಾರೆ, ಶಾಸಕರು ಅವ್ರ ಕೆಲಸ ಅವ್ರು ಮಾಡ್ತಾರೆ, ಲೋಕಸಭಾ ಸದಸ್ಯರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಈಗೇನಾಗಿದೆ, ಕಾರ್ಪೊರೇಟರ್ಸ್ ಇಲ್ಲದೆ ಇರೋದ್ರಿಂದ ಆ ಎಲ್ಲ ಕೆಲಸ ಕೂಡ ನಮ್ಮ ಮೇಲೆ ಬೀಳುತ್ತೆ. ವೈಯಕ್ತಿಕ ಅಭಿಪ್ರಾಯ, ಲೋಕಲ್ ಬಾಡಿ ಸೆಲೆಕ್ಷನ್ನು, ಚುನಾವಣೆಯಲ್ಲಿ ಯಾರನ್ನ ಯಾವ ಪಕ್ಷ ಆದರೂ ಗೆದ್ದುಕೊಳ್ಳಿ, ಕಡ್ಡಾಯವಾಗಿ ಮಾಡಬೇಕು, ಚುನಾವಣೆಗಳನ್ನು ಮಾಡಬೇಕು. ಈ ಸರ್ಕಾರದ ಬಗ್ಗೆ ಜನ ಇನ್ನು 2 ವರ್ಷ ಇದೆ ಸರ್, ಏನು ನಿರೀಕ್ಷೆಗಳನ್ನು ಇಟ್ಕೊಳ್ಬೋದು? ಯಾಕೆಂದರೆ ಕಳೆದ 3 ವರ್ಷ ಈ ನಾಯಕತ್ವ ಬದಲಾವಣೆ ವಿಚಾರಗಳಿರ್ಬೋದು, ಗೊಂದಲಗಳಿರ್ಬೋದು, ಅಥವಾ ಕೆಲವು ಭ್ರಷ್ಟಾಚಾರದ ಆರೋಪಗಳಿರ್ಬೋದು, ಇಂಥದ್ರಲ್ಲೇ ಕಳೆದು ಹೋಯಿತು. ಗ್ಯಾರಂಟಿಗಳ ಒಂದಷ್ಟು ಗೊಂದಲಗಳ ಬಗ್ಗೆ ಇಂಥದ್ರಲ್ಲೇ ಕಳೆದು ಹೋಯಿತು. ಇನ್ನು 2 ವರ್ಷದಲ್ಲಿ ಜನ ಏನು ನಿರೀಕ್ಷೆ ಮಾಡ್ಬೋದು? ಮ್ಯಾನಿಫೆಸ್ಟೋದಲ್ಲಿ ಒಂದು 5 ಭಾಳ ಪ್ರಮುಖವಾಗಿರ್ತಕ್ಕಂಥ ಗ್ಯಾರಂಟಿಗಳು ಕೊಟ್ಟಿದ್ವಿ, ಭಾಳ ಬೇಗ ಜಾರಿ ಮಾಡಿದ್ವಿ. ಆದರೆ ಯುವ ನಿಧಿ ಎಲ್ಲಿ ಸರ್? ಯುವ ನಿಧಿ ಬಜೆಟಲ್ಲಿ ಯುವ ನಿಧಿಗೆ ಹಣನೂ ಎತ್ತಿಡ್ಲಿಲ್ಲ, ಏನೂ ಮಾಡಲಿಲ್ಲ ಸಿದ್ದರಾಮಯ್ಯ ಅವರು. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಇದೆಲ್ಲ ಕೂಡ ಚೆನ್ನಾಗಿ ಯಶಸ್ವಿ ಆಯಿತು. ಆಮೇಲೆ ಅದನ್ನೆಲ್ಲ ನಾವು ಕಾರ್ಯರೂಪಕ್ಕೆ ತಂದ್ವಿ. ಮತ್ತು 3 ವರ್ಷ ನೀವು ಹೇಳಿದಾಗೆ ಅನೇಕ ಇಂಟರ್ನಲ್ ಇಶ್ಯೂಸು, ಅದು ಅನ್ವಾಂಟೆಡ್ ಅಂತ ಹೇಳ್ಬೋದು, ಬೇಡವಾಗಿರ್ತಕ್ಕಂಥದ್ದನ್ನೇ ನಾವು ಮಾತಾಡ್ಕೊಂಡಿದ್ವಿ. ನಮ್ಮ ಪಕ್ಷದ ಕೆಲವು ಮಂತ್ರಿಗಳು, ಶಾಸಕರು ಬೇಡವಾಗಿರ್ತಕ್ಕಂಥದ್ದನ್ನು ಅವಶ್ಯಕತೆ ಇರಲಿಲ್ಲ ಮಾತಾಡೋದನ್ನು. 4 ಗೋಡೆ ಮಧ್ಯದಲ್ಲಿ ಮಾತಾಡ್ಕೋಬೇಕಾಗಿದ್ದನ್ನು ಮಾಧ್ಯಮಗಳ ಮುಖಾಂತರ ಹೋಗಿ ಜನರ ಮುಂದೆ ನಾವು ಸ್ವಲ್ಪ ಯಾಕಪ್ಪ ಈ ರೀತಿ ಮಾಡ್ತಾರೆ ಅನ್ನೋ ಭಾವನೆ ಬಂತು. ಅದರಿಂದ ಅದು ನಾವು ಮಾಡ್ಕೋಬಾರ್ದಿತ್ತು, ಆಗೋಯಿತು. ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಕೂಡ ಇನ್ನು ಇರ್ತಕ್ಕಂಥ 2 ವರ್ಷದಲ್ಲಿ ಜನ ನಮಗೇನು ಮತ ಕೊಟ್ಟು 136 ಸೀಟು ಗೆಲ್ಲಿಸ್ಕೊಟ್ಟಿದ್ದಾರೆ. ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನಿದೆ ಅದನ್ನು ಇದನ್ನು ಜಾರಿಗೆ ತರುವಂಥ ಕೆಲಸವನ್ನು ನಾವು ಮಾಡಬೇಕು. ಮಾಡಿದ್ರೆ ನಮಗೆ 28ರಲ್ಲಿ ಅವಕಾಶ ಇದೆ. ಬೀದಿ ಬದಿ ವ್ಯಾಪಾರಿಗಳ ತೆರವು, ಅಂದರೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇರೋದು, ಇನ್ನೂ ಅವರಿಗೆ ಸರಿಯಾದ ಜಾಗವನ್ನು ನಿಗದಿ ಮಾಡದೇ ಇರೋದು, ಏನು ಹೇಳ್ತೀರಿ? ಭಾಳ ಹಿಂದೆ ನಮ್ಮ ಈ ಒಂದು 15-20 ವರ್ಷದಿಂದ ಪಾಪ್ಯುಲೇಷನ್ ಜಾಸ್ತಿ ಆಯಿತು ಬೆಂಗಳೂರಲ್ಲಿ. ಅಂದರೆ ಅರ್ಧದಷ್ಟು ಜನ ಬೇರೆ ರಾಜ್ಯಗಳಿಂದ ಬಂದು ನೆಲೆಸಿರ್ತಕ್ಕಂಥವ್ರು. ಈ ಬೀದಿ ಬದಿ ವ್ಯಾಪಾರ ಯಾರು ಮಾಡ್ತಾರೆ? ಬಡವರಲ್ಲಿ ಬಡವರು. ಆಮೇಲೆ ಈಗ ಫುಟ್ಪಾತ್ ತೆರವು ಕಾರ್ಯ ನಡೀತಾ ಇದೆ. ಫುಟ್ಪಾತ್ ಇರ್ತಕ್ಕಂಥದ್ದು ನಾನ್ ಮೋಟ್ರಬಲ್ ರೋಡ್ಸು, ನಾನ್ ಮೋಟ್ರಬಲ್ ರೋಡ್ಸ್ ಅಂತ ಹೇಳ್ತೀವಿ. ಈ ಫುಟ್ಪಾತ್ ಇರ್ತಕ್ಕಂಥದ್ದು ಪಾದಚಾರಿಗಳಿಗೆ. ಬೀದಿ ಬದಿ ವ್ಯಾಪಾರಿಗಳನ್ನು ನೀವು ಫುಟ್ಪಾತಿಂದ ತೆರವುಗೊಳಿಸೋಕೆ ಮುಂಚೆ ಒಂದು ಅವ್ರಿಗೆ ಅಂತ ಸೂಕ್ತ ಜಾಗವನ್ನು ಗುರುತಿಸಿ ಆಮೇಲೆ ತೆರವು ಕಾರ್ಯ ಮಾಡಿದ್ರೆ ಬೆಟರ್ ಆಗಿತ್ತಲ್ವಾ ಸರ್? ಅವ್ರನ್ನ ಇಲ್ಲಿಂದ ಶಿಫ್ಟ್ ಮಾಡಿ ಇಮಿಡಿಯೇಟಾಗಿ ಅಲ್ಲಿಗೆ ಹೋಗಿ ಅಂತ ಹೇಳ್ಬೋದಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ. ಅಂದರೆ ಎಲ್ಲಿ ವ್ಯಾಪಾರ ಆಗುತ್ತೋ ಅಲ್ಲಿ ಕೊಡಬೇಕು. ಎಲ್ಲೋ ಕೊಟ್ಟರೆ ಏನಾಗುತ್ತೆ, ತಿರುಗಿ ಬಂದು ಇಲ್ಲೇ ಕೂತ್ಕೊಳ್ತಾರೆ. ಅದರಿಂದ ಜಾಗ ಹುಡುಕಿ ಐಡೆಂಟಿಫೈ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ಡೈರೆಕ್ಷನ್ಸ್ ಕೊಟ್ಟು ಬೀದಿ ಬದಿ ವ್ಯಾಪಾರಿಗಳಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಫುಟ್ಪಾತಲ್ಲಿ ಯಾವುದೇ ಕಾರಣಕ್ಕೂ ಅವರು ವ್ಯಾಪಾರ ಮಾಡಿ ವ್ಯಾಪಾರಸ್ಥರಿಗೂ ತೊಂದರೆ ಆಗಿದ ರೀತಿ ಎಲ್ಲ ಕಡೆ ಕೂಡ ಮಾಡಿಕೊಡ್ಬೇಕಾಗತ್ತೆ. ಸರ್, ಇಲ್ಲಿವರೆಗೂ ಬಂದು ಪವರ್ ಟಿವಿ ಸ್ಟುಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನು ನೀವು ಸರ್ಕಾರದ ಬಗ್ಗೆ ಮತ್ತು ನಿಮ್ಮ ಅನುಭವಗಳ ಬಗ್ಗೆ ಹಂಚಿಕೊಂಡ್ರಿ ಸರ್. ಧನ್ಯವಾದ.
ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ಮಾನ್ಯ ಸಚಿವರು ರಾಮಲಿಂಗಾರೆಡ್ಡಿ ಅವರು ಸಾಕಷ್ಟು ವಿಚಾರಗಳನ್ನು ಮಾತನಾಡಿದರು. ರಾಜ್ಯದ ಡ್ಯಾಮ್ಗಳ ಬಗ್ಗೆ ಇರ್ಬೋದು, ನೀರಿನ ಪರಿಸ್ಥಿತಿ ಬಗ್ಗೆ ಇರ್ಬೋದು, ರೈತರ ಪರಿಸ್ಥಿತಿ ಇರ್ಬೋದು, ಅಥವಾ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರೋ ಆಡಳಿತಾತ್ಮಕ ವಿಚಾರಗಳು, ಹೀಗೆ ಹಲವಾರು ವಿಚಾರಗಳನ್ನು ಅವರು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಸೊ ಜಲಸಂಪನ್ಮೂಲ ಇಲಾಖೆಯಲ್ಲಿ ಅವರು ಯಶಸ್ವಿ ಆಗ್ತಾರೆ ಅಂತ ಭಾವಿಸ್ತಾ ಮತ್ತಷ್ಟು ಇಲಾಖೆಗಳು ಅವರ ತೆಕ್ಕೆಗೆ ಹೋಗಲಿ, ಅಲ್ಲಿ ಎಲ್ಲ ಕಡೆ ಕೂಡ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ನಾವು ಕೂಡ ಆಶಿಸ್ತಾ ಇದಿಷ್ಟು ಅವರ ಜೊತೆಗಿನ ಸಂವಾದ ಆಗಿತ್ತು. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.